ಇನ್ನು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ನಡೆಸ್ತಾ ಇರುವಂತಹ ಪ್ರತಿಭಟನೆ. ಈಗ ಪ್ರತಿಭಟನಾಕಾರರು ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಬಿಜೆಪಿಯ ಮುಖಂಡರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರಾಜೀನಾಮೆಯನ್ನ ಕೊಟ್ಟು ತೊಲಗಿ ಅಂತ ಹೇಳಿ ಪ್ಲಕಾರ್ಡ್ಗಳನ್ನ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂಥ ಒಂದು ಆಗ್ರಹ ಬಿಜೆಪಿಯಿಂದ ಕೇಳಿ ಬಂದಿದೆ. ಈಗ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ಹೊರಟಿದ್ದಾರೆ. ರಾಜೀನಾಮೆ ಬೇಕೇ ಬೇಕು, ರಾಜೀನಾಮೆ ಬೇಕೇ ಬೇಕು, ರಾಜೀನಾಮೆ ಕೊಡಲೇಬೇಕು, 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 ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ವಿಧಾನಸೌಧ ಆವರಣದಲ್ಲಿ ಇದುವರೆಗೂ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಬಿಜೆಪಿ ಮುಖಂಡರೆಲ್ಲರೂ ಕೂಡ ಈಗ ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿ ವಿಧಾನಸೌಧ ತೆರಳುತ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ. ಛಲವಾದಿ ನಾರಾಯಣ ಸ್ವಾಮಿ ಅವರ ಕೈಯಲ್ಲಿ ಲಾಕ್ ಇದೆ. ಆ ಒಂದು ಬೀಗವನ್ನು ತಗೊಂಡೋಗಿ ನಾವು ಬೀಗ ಜಡಿತೀವಿ ಅನ್ನುವಂಥದ್ದನ್ನು ಹೇಳ್ತಾ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಮುಂದುವರಿಬಾರದು. ಯಾಕಂದರೆ ತನಿಖೆಗೆ ಈಗ ಆದೇಶ ಆಗಿದೆ, ತನಿಖೆಯನ್ನು ಅವರು ಎದುರಿಸಬೇಕಾಗಿದೆ ಅಂತ ಹೇಳಿದ್ಮೇಲೆ ಅವರು ರಾಜೀನಾಮೆಯನ್ನು ಕೊಟ್ಟು ಹೋಗಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ನಡೆಸ್ತಾ ಇರುವಂತಹ ಒಂದು ಪ್ರತಿಭಟನೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಮೋದ್ ನೀಡ್ತಾರೆ. ಪ್ರಮೋದ್, ಈಗ ಬಿಜೆಪಿ ಕೈಗೊಂಡಿರುವಂತಹ ಒಂದು ಪ್ರತಿಭಟನೆ, ಸೊ ಸಿಂಗಲ್ ಪಾಯಿಂಟ್ ಅಜೆಂಡಾ ಬಿಜೆಪಿ ಹೇಳ್ತಾ ಇರುವಂತಂದ್ರೆ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ಅನ್ನುವಂಥ ಒಂದು ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಾಳೆಯದಲ್ಲೂ ಕೂಡ ಎದ್ದಿರುವಂತಹ ಒಂದು ಪ್ರಶ್ನೆಗಳು ಬದಲಾಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೋಳಿವಾಡ ಅವರು ಮಾತಾಡಿದ್ದಾರೆ. ಬಟ್ ಸಾಕಷ್ಟು ಜನರ ಮನಸ್ಸಲ್ಲಿದೆ, ಯಾರು ಬಹಿರಂಗವಾಗಿ ಅದನ್ನು ಬಹುಶಃ ಹೇಳ್ತಾ ಇಲ್ಲ ಅಂತ ಅನ್ಸುತ್ತೆ. ಪ್ರಮೋದ್, ಬಹುಶಃ ಪ್ರಮೋದ್ ಲೈನ್ ಕಟ್ ಆಗಿದೆ ಅನ್ಸುತ್ತೆ, ಮತ್ತೆ ಮಾತಾಡೋಣ. ಒಟ್ಟಿನಲ್ಲಿ ಈಗ ಬಿಜೆಪಿ ನಡೆಸ್ತಾ ಇರುವಂತಹ ಒಂದು ಪ್ರತಿಭಟನೆ, ರಾಜೀನಾಮೆಯನ್ನ ಕೊಡಬೇಕು ಸಿದ್ದರಾಮಯ್ಯ ಅನ್ನುವಂಥದ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇರುವಂತಹ ಬಿಜೆಪಿಯ ಮುಖಂಡರು ಅಶ್ವತ್ಥ ನಾರಾಯಣ್, ಸುನೀಲ್ ಕುಮಾರ್ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ವಿಪಕ್ಷ ನಾಯಕರಾಗಿರುವಂತಹ ಅಶೋಕ್ ಕೂಡ ಇದ್ದಾರೆ, ಆರಗ ಜ್ಞಾನೇಂದ್ರ, ಛಲವಾದಿ ನಾರಾಯಣ ಸ್ವಾಮಿ, ರವಿಕುಮಾರ್ ಇವರೆಲ್ಲರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಜನಾರ್ದನ್ ರೆಡ್ಡಿ ಕೂಡ ಪ್ರತಿಭಟನೆಯಲ್ಲಿ ಸಾಥ್ ಕೊಟ್ಟಿರುವಂತದ್ದನ್ನ ನೋಡ್ತಾ ಇದ್ದೀವಿ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಬಂದಂತಹ ಮುಖಂಡರನ್ನ ಅಲ್ಲೇ ಬಾಗಿಲಲ್ಲೇ ತಡಿತಾ ಇರುವಂತಹ ಪೊಲೀಸರು. ಕೆಲ ಕಾಲ ಒಂದು ಹೈ ಡ್ರಾಮಾ ಕೂಡ ಆಗ್ತಾ ಇದೆ.
ಪ್ರತಿಭಟನೆಯ ಒಂದು ಭಾಗ. ಪ್ರತಿ ಬಾರಿಯೂ ಕೂಡ ನಾವು ಗಮನಿಸ್ತೀವಿ ಈ ರೀತಿಯಾಗಿ ಪ್ರತಿಭಟನಾಕಾರರು ಬರ್ತಾರೆ, ಅವರು ಮುತ್ತಿಗೆ ಹಾಕ್ತೀವಿ ಅಂತ ನುಗ್ತಾರೆ, ಅಲ್ಲಿರುವಂತಹ ಪೊಲೀಸರು ಅವರನ್ನ ತಡಿತಾರೆ, ಈಗ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಅದೇ ರೀತಿಯಾದಂತಹ ಒಂದು ಹೈಡ್ರಾಮಾ ಇವತ್ತು ಕೂಡ ವಿಧಾನಸೌಧದಲ್ಲಿ ನಡೀತಾ ಇದೆ. ಆದರೆ ಇದು ವಿಧಾನಸೌಧ ಹೊರಗಡೆ ನಡೀತಾ ಇರುವಂತದ್ದು ಒಂದು ಕಡೆ. ಇನ್ನೊಂದು ಕಡೆ ವಿಧಾನಸೌಧ ಒಳಗಡೆ ಬ್ಯಾಂಕೆಟ್ ಹಾಲ್ನಲ್ಲೇ ಇರುವಂತಹ ಸಿಎಂ ಸಿದ್ದರಾಮಯ್ಯ ಅಲ್ಲಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟು ಅವರಲ್ಲಿ ಮಾತನಾಡ್ತಾ ಇದ್ದಾರೆ. ಅಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ ಸಿಎಂ. ಸೊ ಒಳಗೆ ಸಿಎಂ ಕಾರ್ಯಕ್ರಮ ನಡೀತಾ ಇದೆ, ಹೊರಗಡೆ ಬಿಜೆಪಿಯ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗ ಪೊಲೀಸರು ಕೆಲವೊಂದಷ್ಟು ಜನ ಮುಖಂಡರನ್ನ ಬಸ್ ಅಲ್ಲಿ ತುಂಬಿಕೊಂಡು ಈಗ ಅಲ್ಲಿಂದ ಹೋಗ್ತಾರೆ. ಪ್ರತಿಭಟನೆ ಅಂತ್ಯವಾಗುತ್ತೆ. ಭ್ರಷ್ಟ ಸಿದ್ದರಾಮಯ್ಯಗೆ, ಭ್ರಷ್ಟ ಸಿದ್ದರಾಮಯ್ಯಗೆ, ಭ್ರಷ್ಟ ಸಿದ್ದರಾಮಯ್ಯಗೆ, ಭ್ರಷ್ಟ ಸಿದ್ದರಾಮಯ್ಯನವರಿಗೆ, ಭ್ರಷ್ಟ ಸಿದ್ದರಾಮಯ್ಯನವರಿಗೆ ಸಿದ್ದರಾಮಯ್ಯ ರಾಜೀನಾಮೆ, ರಾಜೀನಾಮೆ, ಭ್ರಷ್ಟ ಸಿದ್ದರಾಮಯ್ಯಗೆ, ಭ್ರಷ್ಟ ಸಿದ್ದರಾಮಯ್ಯಗೆ, ರಾಜೀನಾಮೆ ಕೊಡ್ರಿ. ಅದಕ್ಕೆ ನಾವು ಪಕ್ಷದಿಂದ ಇವತ್ತು ವಿಧಾನಸೌಧದ ಬಾಗಿಲಕ್ಕೆ ಕಿಲ್ಲೈ ಹಾಕ್ತಾ ಇದ್ದೇವೆ. ಈಗಾದ್ರೂ ತಿಳ್ಕೊರಿ, ರಾಜ್ಯದ ಮಾನ ಕಳಿಬೇಡ್ರಿ. ನನ್ನ ಮೇಲೆ ಎನ್ಕ್ವೈರಿ ಐತೆ ಅಂತ ಕೇಳ್ತಿದ್ರಿ, ನನ್ನ ಮೇಲೆ FIR ಆಗಿದೆ ಅಂತ ಕೇಳ್ತಿದ್ರಿ. ಇವತ್ತು ನಿಮ್ಮ ಮೇಲೆ FIR ಆಗ್ತಾ ಇದೆ, ಎನ್ಕ್ವೈರಿ ಆಗ್ತಾ ಇದೆ. ರಾಜೀನಾಮೆ ಕೊಡ್ರಿ, ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡ್ರಿ, ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡ್ರಿ. ರಾಜೀನಾಮೆ ಕೊಡಿ. ತಮ್ಮ ವಿಚಾರ ಬಂದಾಗ ಏನಿವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದು ಯಾವ ರೀತಿ ನ್ಯಾಯ ಸಿದ್ದರಾಮಯ್ಯ ಶುಟ್ಟು ಇವತ್ತು ಕೋರ್ಟ್ ಅವರಿಗೆ ಆದೇಶ ಕೊಟ್ಟಾಗೂ ಕೂಡ ರಾಜೀನಾಮೆ ಕೊಡದೆ, ಇವತ್ತು FIR ಆಗುವಂತ ಪರಿಸ್ಥಿತಿ ಬಂದರೂ ಕೂಡ ರಾಜೀನಾಮೆ ಕೊಡದೆ ಇವತ್ತು ಈ ರೀತಿಯ ಅಧಿಕಾರಕ್ಕೆ ಅಂಟಿಕೊಂಡು ಕೊಡ್ತಾ ಇರೋದು ಅವ್ರಿಗೊಂದು ನಾಚಿಕೆಡಿನ ಲಕ್ಷಣ. ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು. ಅದನ್ನ ಬಿಟ್ಟು ನಮ್ಮನ್ನ ಬಂಧಿಸೋದ್ರಿಂದ ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು? ಕೋರ್ಟ್ ಅಲ್ಲಿ ಹೋರಾಟ ನಡೆಸ್ತೀವಿ ಅಂತಿದ್ದಾರೆ ಸಿದ್ದರಾಮಯ್ಯ. ಕೋರ್ಟ್ದಲ್ಲಿ ಅವ್ರ ಮುಖಕ್ಕೆ ಹೊಡೆದಂಗೆ ಹೇಳಿದಾರ, ಗವರ್ನರ್ ಮಾಡಿದ್ದ ಎನ್ಕ್ವೈರಿ ಕರೆಕ್ಟ್ ಐತೆ ಅಂತ ಹೇಳಿ. ಜನಪ್ರತಿನಿಧಿಗಳ ನ್ಯಾಯಾಲಯ ಇವತ್ತು ಹೇಳೈತಿ ನಿಮ್ದು FIR ಮಾಡಬೇಕು ಅಂತೇಳಿ. ಹಂಗಿದ್ದಾಗ ಇವ್ರಿಗೆ ಏನು ಮುಖ ಐತಿ? ಸುನಿಲ್ ಕುಮಾರ್ ಅವರಿದ್ದಾರೆ ನಮ್ಮ ಜೊತೆ, ಅವ್ರನ್ನ ನಾನು ಮಾತಾಡ್ತಾ ಹೋಗ್ತೀನಿ ಸರ್. ಈಗ ರಾಜೀನಾಮೆನ ಯಾವ ಕಾರಣಕ್ಕೆ ಕೊಡಬೇಕು ಅಂತಿದ್ದಾರೆ ಸಿದ್ದರಾಮಯ್ಯ ಅವರು? ಹೋರಾಟ ಮಾಡ್ತೀನಿ ನಿಂತಿದ್ದಾರೆ.
ಸಿದ್ದರಾಮಯ್ಯನವರು ತನ್ನ ಬಂಡತನದಿಂದ ಹೊರಗೆ ಬರಬೇಕು. ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಅವ್ರ ವಿರುದ್ಧ ತನಿಖೆ ಮಾಡಬೇಕು ಅಂತ ಹೇಳಿದೆ. ನ್ಯಾಯಾಲಯ ತನಿಖೆ ಮಾಡಬೇಕು ಅಂತ ಹೇಳಿದಾಗ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಲಿಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು. ಈಗಾಗಲೇ ಅಶೋಕ್ ಅವರು ನಾನು ನಿಮ್ಮನ್ನ ವಶಕ್ಕೆ ಪಡೆಯೋಕಂತ ಕೆಲಸ ಆಗಿದೆ. ಅಲ್ಲ, ಇಂಥ ಕಳಂಕ ರಹಿತ ಆಗಿರುವಂತಹ ಮುಖ್ಯಮಂತ್ರಿಗಳನ್ನ ಇಟ್ಟುಕೊಂಡು ಇಲ್ಲಿ ಕ್ಯಾಬಿನೆಟ್ ಅನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರದಲ್ಲಿ ಈ ಸರ್ಕಾರ ಮುಳುಗಿದೆ. ಯಾವುದೇ ಸರ್ಕಾರಿ ಕೆಲಸಗಳಲ್ಲಿ ನಡೀಬಾರದು ಅಂತೇಳಿ ನಾವು ಆಗ್ರಹವನ್ನ ಮಾಡಿ ಇವತ್ತು ಅಶೋಕ್ ಅವರ ನೇತೃತ್ವದಲ್ಲಿ ನಾವು ವಿಧಾನಸೌಧಕ್ಕೆ ಬೀಗವನ್ನು ಹಾಕುವಂತ ಕಾರ್ಯವನ್ನು ಮಾಡಿದೆ. ಸರ್ಕಾರ ಹೋರಾಟವನ್ನು ಹತ್ತಿಕ್ಕುತ್ತೆ, ಭ್ರಷ್ಟಾಚಾರವನ್ನು ಪೋಷಿಸ್ತಾ ಇದೆ. ಈಗಾಗಲೇ ಬಸ್ನಲ್ಲಿ ಹೋರಾಟವನ್ನ ದೊಡ್ಡ ಮಟ್ಟಿಗೆ ಕೂಡ ಮಾಡ್ತಾ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಬೇಕೇ ಬೇಕು, ಬೇಕೇ ಬೇಕು. ನಾನು ರಾಜೀನಾಮೆ ಕೊಡಲ್ಲ. ಸಿದ್ದರಾಮಯ್ಯನವರಿಗೆ ಸೊ ಒಂದ್ ಕಡೆ ಬಿಜೆಪಿ ಈಗ ಪ್ರತಿಭಟನೆ ನಡೆಸ್ತಾ ಇದೆ. ವಿಧಾನಸೌಧದಲ್ಲಿ ಈಗಾಗಲೇ ಅವ್ರನ್ನ ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಇನ್ ಬಿಟ್ವೀನ್ ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಈಗ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ ಅನ್ನುವಂಥದ್ದನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ನಿಷ್ಪಕ್ಷಪಾತವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ, ಹೇಗೆ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ? ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಕೊಡುವುದಿಲ್ಲ. ಇದು ರಾಜಕೀಯವಾಗಿ ಬಿಜೆಪಿಯವರು ಜನತಾದಳದವರು ಇಬ್ರು ಸೇರಿ ಮಾಡ್ತಾರೆ. ನಮ್ಮ 5 ಗ್ಯಾರಂಟಿಗಳ ಬೆಳವಣಿಗೆ ಜನರಿಗೆ ತಲುಪ್ತಾ ಇದೆ, ಅದನ್ನ ತಪ್ಪಿಕೊಳ್ಳೋಕ್ಕಾಗ್ತಾ ಇಲ್ಲ. ಸೊ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು, ಯಾವುದೇ ಕಾರಣಕ್ಕೂ ಸಿಎಂ ಸ್ಥಾನದಿಂದ ಕೆಳಕ್ಕೆ ಇಳಿಯೋದಿಲ್ಲ ಸಿದ್ದರಾಮಯ್ಯ, ರಾಜೀನಾಮೆ ಕೊಡೋ ಪ್ರಮೇಯನೇ ಉದ್ಭವವಾಗೋದಿಲ್ಲ. ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಷಡ್ಯಂತ್ರವನ್ನ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. ಮತ್ತೆ ಅವ್ರಿಗೆ ಮುಜುಗರ ಆಗಲ್ವ? ಅವ್ರಿಗೆ ನಾನು ರಾಜೀನಾಮೆ ಕೊಡಲ್ಲ. ಸೊ ಬಿಜೆಪಿ ಇವತ್ತು ಬೆಳಗ್ಗಿಂದಲೂ ಕೂಡ ಪ್ರತಿಭಟನೆಯನ್ನ ಏನು ಹಮ್ಮಿಕೊಂಡಿತ್ತು. ಇವತ್ತು ವಿಧಾನಸೌಧಕ್ಕೆ ಹೋಗಿ ಬೀಗ ಜಡಿಯುವಂತಹ ಒಂದು ಕೆಲಸವನ್ನ ಕೂಡ ಬಿಜೆಪಿಯ ಮುಖಂಡರು ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪೊಲೀಸರು ಮಧ್ಯೆ ಪ್ರವೇಶಿಸಿ ಈಗ ಅವರೆಲ್ಲರೂ ಕೂಡ ಚದುರಿಸೋ ಕೆಲಸ ಮಾಡ್ತಾ ಇದ್ದಾರೆ. ಬಸ್ನಲ್ಲಿ ಹಾಕೊಂಡು ಅವ್ರನ್ನ ಕರ್ಕೊಂಡು ಹೋಗುವಂತಹ ಒಂದು ಕೆಲಸ ನಡೀತಾ ಇದೆ.